welcome back to my channel Priyanka. ಜುಲೈ 17th ಬೆಳಿಗ್ಗೆ ಎದ್ದು ಟೀ ಕುಡಿದು ಮೇಲೆ ಮಳೆ ತುಂಬ ಬರ್ತಿತ್ತು. ಸೊ ಹಂಗೆ ಪ್ಲ್ಯಾಂಟ್ಸ್ನೆಲ್ಲ ನೋಡ್ಕೊಬರೋಣ ಅಂತ ನೋಡ್ಕೊಂಬಂದೆ. ಅದಾದಮೇಲೆ ಹೋಗಿ ಸ್ನಾನ ಮಾಡಿ ರೆಡಿ ಆದೆ. ಯಾಕಂದರೆ ಇವತ್ತು ನಮ್ಮ ದೇವ್ರ ರೂಮ್ ರೆಡಿ ಆಗಿದೆ. ಇವಾಗ ಪೂಜೆ ಮಾಡಬೇಕು. ಆಫ್ಟರ್ ಅ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ಸೊ ಇವತ್ತು ನಾನೇ ಪೂಜೆ ಮಾಡ್ತಿದ್ದೀನಿ. ಯಾಕೆಂದರೆ ನಮ್ಮಮ್ಮ ಪೂಜೆ ಮಾಡೋಂಗಿತ್ತಿಲ್ಲ. ನಮ್ಮ ಪಪ್ಪ ಮತ್ತು ನನ್ನ ತಂಗಿ ನನಗೆ ಹೆಲ್ಪ್ ಮಾಡ್ತಾರೆ. ಫಸ್ಟು ದೇವ್ರ ಸಾಮಾನೆಲ್ಲನೂ ನೀಟಾಗಿ ವಾಶ್ ಮಾಡಬೇಕು. ಸೊ ಅದಕ್ಕೆ ಎಲ್ಲನೂ ತೊಗೊಂಡು ಹೋಗ್ತಾ ಇದ್ದೀನಿ. ಇದನ್ನ ವಾಶ್ ಮಾಡ್ಕೊಂಡು ಬಂದೆ. ಮತ್ತು ಮಡಿ ನೀರು, ಹೂವು ಎಲ್ಲ ರೆಡಿಯಾಗಿದೆ. ಪಪ್ಪ ಫೋಟೋ ಒರೆಸ್ಕೊಡ್ತಾಯಿತ್ತು. ಹಾಗೆ ತಾತನ ಫೋಟೋನು ಕೂಡ ಒರೆಸಾಯಿತು. ಈಗ ನಾಮ ಕುಂಕುಮ ಎಲ್ಲ ಹಚ್ಚಿ ಬಾಳೆನೆಲ್ಲ ಇಟ್ಟಾಯಿತು. ಪ್ರಸಾದಕ್ಕೆ ಪಪ್ಪ ಅನ್ನತುಪ್ಪ ಮಾಡ್ತಾಯಿದ್ದೆ. ಆ್ಯಂಡ್ ಇಲ್ಲಿ ಗೆಜ್ಜೆ ವಸ್ತ್ರ ಅಂಟಿಸ್ತಾ ಇದ್ದೀವಿ. ಅದು ಅಂಟ್ತಾನೆ ಇತ್ತಿಲ್ಲ ಬಿಕಾಸ್ ಪಾಲಿಶ್ ಹಾಕಿತ್ತು. ಸೊ ಹಂಗಾಗಿ ತುಂಬ ದಿನ ಆಯಿತು. ಬಟ್ ಆದ್ರೂ ಅದು ಅಂಟ್ತಾ ಇದ್ದಿಲ್ಲ. ಆ್ಯಂಡ್ ಕೆಳಗಡೆ ಹೊಸ್ಲು ಅಷ್ಟೇ, ಅದು ಅಷ್ಟನೇ ಕುಂಕುಮನೇ ಕೂರ್ತಾ ಇದ್ದಿಲ್ಲ. ಸೊ ನೀರು ಹಾಕಿ ಅಷ್ಟನೇ ಕುಂಕುಮ ಕೂರಿಸ್ದೆ. ಮತ್ತು ನನ್ನ ಕೈ ತುಂಬ ಒದ್ದೆ ಆಗಿತ್ತು. ಸೊ ಹಂಗಾಗಿ ರಂಗೋಲಿನೂ ಕೂಡ ಸರಿ ಬರ್ತಿದ್ದಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ರಂಗೋಲಿ ಬಿಡಿಸಿ ಫ್ಲವರ್ ಎಲ್ಲ ಮಾಡಿ ಮಧ್ಯದಲ್ಲಿ ರೋಸ್ ಪೆಟಲ್ಸ್ನ ಇಟ್ಟೆ. ಒಳಗಡೆನೂ ಅಷ್ಟೇ ಎಲ್ಲದಕ್ಕೂ ಮುಡಿಸಿ ನೀಟಾಗಿ ಎಲ್ಲನೂ ಜೋಡಿಸಿಟ್ಟೆ. ಈಗೆಲ್ಲ ರೆಡಿಯಾಗಿದೆ. ದೀಪ ಕಸಿ ಪೂಜೆ ಮಾಡೋದೊಂದೇ ಬಾಕಿ.
ಇವಾಗ ನಾವು ಬಜ್ಜಿ ಪಕೋಡ ಕಂಡ್ರೆ ತುಂಬ ಇಷ್ಟ, ನಿಮ್ಗೆ ಎಲ್ಲರಿಗೂ ಗೊತ್ತು, ಲಾಸ್ಟ್ ವ್ಲಾಗ್ಸ್ ಎಲ್ಲ ನೋಡಿದ್ದೀರಾ. ಸೊ ಇವಾಗ ಈರುಳ್ಳಿ ಆಯಿತು, ಈರುಳ್ಳಿ ಕಟ್ ಮಾಡಿ ಮೆಣಸಿನ್ಕಾಯಿ ಹಾಕಿ ಮತ್ತು ಕಡಲೆ ಚಟ್ನಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ವಿ. ಅದಾದಮೇಲೆ ಖಾರ ಪುಡಿ ಉಪ್ಪು ಹಾಕಿದ್ವಿ. ಅದಾದಮೇಲೆ ಒಂದು 5 ಮಿನಿಟ್ಸ್ ಬಿಟ್ವಿ. ಪಕೋಡ ಮೇಲೆ ಸಖತ್ತಾಗಿತ್ತು. ಸೊ ಎಲ್ಲರೂ ತಿಂದ್ವಿ, ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಇಟ್ ವಾಸ್ ಆಲ್ಮೋಸ್ಟ್ 4 o'clock. ಸೊ ಆವಾಗ ಊಟ ಮಾಡಿದೆ. ಅದಾದಮೇಲೆ ಬರೆಯೋದಿತ್ತು ಸ್ವಲ್ಪ, ಅದನ್ನ ಬರ್ಕೊಂಡು ಕೂತಿದ್ದೆ. ಅಷ್ಟೊತ್ತಿಗೆ ನನ್ನ ತಂಗಿ ಜೊತೆನೆಲ್ಲ ಅವ್ರು ಆಟಾಡ್ತಿದ್ರು. ಸೊ ಹಂಗಾಗಿ ನಾನು ಅವ್ರ ಜೊತೆನೇ ಆಟಾಡ್ತಿದ್ದೆ. ನಾನು ಬರೆಯೋದೆಲ್ಲ ಮುಗಿಸಿ ಮಲ್ಕೊಂಡೆ. ಆ್ಯಂಡ್ ದಿಸ್ ಇಸ್ ನೆಕ್ಸ್ಟ್ ಡೇ, July 18th. ಆವತ್ತು ನನಗೆ ಸ್ಕೂಲ್ ಇತ್ತು. ಸೊ ಸ್ಕೂಲ್ಗೆ ಹೋಗೋಕ್ಕೆ ಅಷ್ಟೊಂದೇನು ಬೇಗ ಇದ್ದಿಲ್ಲ, ಸ್ವಲ್ಪ ಬೇಗ ಇದ್ದು ರೆಡಿಯಾಗಿ ಟಿಫನ್ಗೆ ಅಮ್ಮ ರೊಟ್ಟಿ ಮತ್ತು ಚಟ್ನಿ ಮಾಡಿದ್ದು. ಸೊ ನಮ್ಮನೇಲಿ ಅವ್ರ ಬಾಕ್ಸ್ ಅವರೇ ಪ್ಯಾಕ್ ಮಾಡಿಕೊಡ್ತಾರೆ. ಇಲ್ಲ ಅಂದರೆ ನಾನು ಚಪಾತಿ ಅದೆಲ್ಲ ಮಾಡಿದಾಗ ನಾನೇ ಪ್ಯಾಕ್ ಮಾಡ್ತೀನಿ. ಸೊ ಆವಾಗ ನನ್ನ ತಂಗಿ ಎಲ್ಲರ ಬಾಟ್ಲಿಗೂ ನೀರು ತುಂಬಿಸ್ತಾಳೆ. ಇಲ್ಲ ಅಂದರೆ ಈ ಥರ ಅಮ್ಮ ಎಲ್ಲನೇ ರೆಡಿ ಮಾಡಿ ಹೋಗಿದ್ರೆ ನಾವೇ ಬಾಕ್ಸ್ ಪ್ಯಾಕ್ ಮಾಡಿಕೊಂಡು ಬಾಟ್ಲಿಗೂ ನೀರು ತುಂಬಿಸ್ಕೊಂಡು ಹೋಗ್ತೀವಿ. ಅದಾದಮೇಲೆ ಬ್ಯಾಗಿಗೆ ಬುಕ್ಸು, ಬಾಕ್ಸ್ ಮತ್ತು ವಾಟರ್ ಬಾಟಲ್ ಅದೆಲ್ಲ ಹಾಕಿಟ್ಟೆ. ಸೊ ನೀವು ನೋಡ್ಬೋದು. ಸೊ ಈ ಕಡೆ ಲಂಚ್ ಬಾಕ್ಸ್, ಬಾಟಲ್ ಮತ್ತು ನನ್ನ ಬುಕ್ಸ್ ಎಲ್ಲ ರೆಡಿಯಾಗಿದೆ. ಇವಾಗ ಕೋಟ್ ಒಂದೇ ಬಾಕಿ ಇರೋದು. ಸೊ ಕೋಟ್ ಹಾಕ್ಕೊಂಡು ಹೋಗ್ಬೇಕೀಗ. ಸೊ ಅಷ್ಟೊತ್ತಿಗೆ ಮಳೆ ಬಂತು, ಜೋರು ಮಳೆ ಬಂತು. ಸೊ ನಾವು ಆ ಮಳೆಯಲ್ಲೇ ಸ್ಕೂಲಿಗೆ ಹೋದ್ವಿ, ನೆನ್ಕೊಂಡು ಹೋದ್ವಿ. ಅವತ್ತು ನನ್ನ ತಂಗಿ ಪೂಜೆ ಎಲ್ಲ ಮಾಡಿದ್ಲು. ಸೊ ಅದು ಎಲ್ಲ ರೆಡಿಯಾಗಿತ್ತು. ಬಟ್ ನಾವಿನ್ನೂ ಬ್ರೇಕ್ಫಾಸ್ಟೇ ಮಾಡಿದ್ದಿಲ್ಲ. ಸೊ ಪಪ್ಪನ ಕೈಯಲ್ಲಿ ಬೈಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಅದಾದಮೇಲೆ ಸಂಜೆ ಮನೆಗೆ ಬಂದೆ. ಆಲ್ಮೋಸ್ಟ್ ನಾವು 3:30 ಅಷ್ಟೊತ್ತಿಗೆ ಮನೇಲೇ ಇದ್ವಿ. ಆ್ಯಂಡ್ ಚಾರ್ಲಿ, ಸಿಂಬಾ ಅವರು ಕೂಡ ಇಲ್ಲಿ ಬೆಚ್ಚಿಗೆ ಮಣಗಿದ್ರು. ಚಳಿಲಿ ಬೆಂಕಿ ಕಾಯೋ ಮಜಾನೇ ಬೇರೆ. ಸೊ ಹಂಗಾಗಿ ನಾನು ಮತ್ತು ವಸಂತಮ್ಮ ಇಲ್ಲಿ ಬೆಂಕಿ ಕಾಯ್ತಾ ಇದ್ವಿ. ಅದಾದಮೇಲೆ ಟೀ ಮತ್ತು ಬಿಸ್ಕೆಟ್ ತಿಂದೆ. ಸೊ ಮಳೆ ಇದ್ದೆ ತುಂಬ ಲೇಸಿ ನಾನು. ಸೊ ನಿಮ್ಮ ಮಾರ್ನಿಂಗ್ ರುಟೀನ್ ಹೆಂಗಿರುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ತುಂಬ ಜನ ನನ್ನ ಸ್ಟಡಿ ಮಿನಿ ವ್ಲಾಗ್ ಕೇಳ್ತಾ ಇದ್ದೀರಾ. ಸೊ ಆದಷ್ಟು ಬೇಗ ಮಾಡ್ತೀನಿ ಮಾರ್ನಿಂಗ್ ರುಟೀನ್ ಕೂಡ ಆ್ಯಂಡ್ ಸ್ಟಡಿ ಮಿನಿ ವ್ಲಾಗ್ ಕೂಡ. ಬರೆದಿತ್ತು, ಬರೆದೆ. ಅದಾದಮೇಲೆ ಮೆಸೇಜ್ ಬಂತು ರಜಾ ಅಂತ. ಸೊ ಹಂಗಾಗಿ ಬುಕ್ಸ್ ಹೆಕ್ ಮಾಡಿ ಮೊಬೈಲ್ ನೋಡ್ತಾಯಿದ್ದೆ. ಇವತ್ತಿನ ವಿಡಿಯೋ ಇಷ್ಟೇ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಫ್ ಯು ಲೈಕ್ ದಿಸ್ ವಿಡಿಯೋ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರುತ್ತೆ. ನನ್ನ ವೀಡಿಯೋಸ್ ಎವ್ರಿ ಸಂಡೇ 12:30ಗೆ ಮತ್ತು ಎವ್ರಿ ಟ್ಯೂಸ್ಡೇ 3 o'clock ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಅಪಾನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೇ ಟೇಕ್ ಕೇರ್. ಬೈ ಬೈ ಗೈಸ್.